ಟ್ರಾವೆಲ್ ಮಾಡ್ತೀರಾ, ಟ್ರಿಪ್ಸ್ ಹೋಗ್ತೀರಾ, ತುಂಬ ರೈಡ್ ಮಾಡ್ತೀರಾ, ಹಾಗಾದರೆ ಈ MI ಏರ್ ಕಂಪ್ರೆಸರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ಎಲ್ಲರೂ ಹೋಗ್ತಾ ಇರುವಾಗ ಬೈಕ್ ಪಂಚರ್ ಆಯಿತು, ಸೊ ಯಾರು ಇಲ್ಲದಿರೋ ಜಾಗದಲ್ಲಿ ಆಗ ಏನು ಮಾಡೋದು? ಪಂಚರ್ ಹಾಕ್ಲಿಕ್ಕೆ ಆಗಲ್ಲ. ಸೊ ಈ ಪೋರ್ಟೇಬಲ್ ಏರ್ ಕಂಪ್ರೆಸರ್ ಇದ್ದರೆ ಇದರಿಂದ ಸೊ ಟ್ಯೂಬ್ಗೆ ಏರ್ ಫಿಲ್ ಮಾಡಿಕೊಂಡು ಸ್ವಲ್ಪ ದೂರ ಹೋಗ್ಬೋದು, ಇಲ್ಲಾದರೂ ರೀಚ್ ಆಗ್ಬೋದು. ಸೊ ಆ ಥರ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ಇದನ್ನು 5 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೇನೆ, ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಸೊ ಇದು ಹೇಗೆ ಯೂಸ್ ಮಾಡೋದು ನೋಡೋಣ. ಸೊ ಇದರಲ್ಲಿ ಯಾವುದೇ ಆನ್ ಆಫ್ ಬಟನ್ಸ್ ಇಲ್ಲ. ಸೊ ಇದರಲ್ಲಿ ಆನ್ ಆಫ್ ಬಟನ್ನು, ಸೊ ಇಲ್ಲಿ ಇದು ಪಂಪಿಂದ ಏರ್ ಎಕ್ಸಿಟ್ ಆಗುತ್ತೆ, ಇದು ಬಂದು ಟ್ಯೂಬ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದು ರಿಮೂವ್ ಮಾಡಿದ ತಕ್ಷಣ ಇದು ಆನ್ ಆಗುತ್ತೆ. ಸೊ ಇದೇ ಆನ್. ಸೊ ಇದು ವಾಪಸ್ ಹಾಕಿದ ತಕ್ಷಣ ಆಫ್ ಆಗುತ್ತೆ, ಸ್ಟ್ಯಾಂಡ್ ಬೈ ಮೋಡ್. ಇದನ್ನು ಹೇಗೆ ಯೂಸ್ ಮಾಡೋದು ನೋಡೋಣ. ಸೊ ಇದು ಡಿಸ್ಕನೆಕ್ಟ್ ಮಾಡಿದ ತಕ್ಷಣ ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಇದು PSI ನಾವು ಎಷ್ಟು ಬೇಕು ಅಂತ ಸೆಟ್ ಮಾಡಿದರೆ ಅಷ್ಟು ಇನ್ಫ್ಲೇಟ್ ಮಾಡ್ಬೋದು. ಸೊ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು? ಸೊ ಪ್ರೀಸೆಟ್ಸ್ ಇದೆ ಇದರಲ್ಲಿ ಕೆಲವೊಂದು. ಸೊ ಇಲ್ಲ ನಾವು ಸೇವ್ ಮಾಡಿ ಸಹ ಇಡ್ಬೋದು ಕೆಲವು. ಫ್ರಂಟ್ ವೀಲ್ಗೆ ಎಷ್ಟು ಬೇಕಾಗುತ್ತೆ, ರಿಯರ್ ವೀಲ್ಗೆ ಎಷ್ಟು ಬೇಕಾಗುತ್ತೆ ಅಂತ. ಸೊ ಎಕ್ಸಾಂಪಲ್, ಸೊ ಈಗ ರಿಯರ್ ವೀಲ್ ಪಂಚರ್ ಆಗೋಯ್ತು, ಸೊ ಇನ್ಫ್ಲೇಟ್ ಮಾಡಬೇಕು ಅದಕ್ಕೆ. ಸೊ ಜಸ್ಟ್ ಈ ಪ್ಲಸ್ ಐಕಾನ್ ಪ್ಲಸ್ ಮಾಡಿದರೆ 36 ರಿಯಲ್ ವೀಲ್ಗೆ ಸೆಟ್ ಮಾಡಿಟ್ಟಿದ್ದೀನಿ. ಸೊ ಇದು ಆನ್ ಮಾಡಿದ ತಕ್ಷಣ ಪಂಪ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾನು ನನ್ನ ಬೈಕಿಗೆ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇದು ಒನ್ಸ್ 36 ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ ಇದು ಆಫ್ ಆಗುತ್ತೆ, ಮಿಷಿನ್ ಶಟ್ ಡೌನ್ ಆಗುತ್ತೆ, ನಾವು ಆಫ್ ಮಾಡಬೇಕಂತ ಇಲ್ಲ. ಸೊ ಇದು ಇನ್ಫ್ಲೇಟ್ ಆಗ್ತಾ ಇರುವಾಗ ಸ್ವಲ್ಪ ಹೀಟ್ ಆಗುತ್ತೆ, ತುಂಬ ವೈಬ್ರೇಷನ್ ಇರ್ತದೆ, ಅದೆಲ್ಲ ನಾರ್ಮಲ್ಲು. ಸೊ ಹಾಗಾದರೆ ಈಗ ನನ್ನ ಬೈಕಿಗೆ ಹಾಕ್ತಾನೆ, ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಹೇಗೆ ವರ್ಕ್ ಆಯಿತು ಅಂತ ನೋಡಿದ್ರಲ್ವಾ. ಸೊ ಇದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಹೆಲ್ಪ್ಫುಲ್ಲು ಇಲ್ಲ ಇದು ಬೇಕು ಅಂದರೆ ನೀವು ತೊಗೊಳ್ಬಹುದು. ಇದು ಟ್ಯೂಬ್ಲೆಸ್ ಟೈರ್ಸ್ ಇದ್ದರೆ ಅಷ್ಟೊಂದು ಯೂಸ್ ಆಗಲ್ಲ ಅಂದ್ಕೊತೀನಿ. ಸೊ ಟ್ಯೂಬ್ ಟೈರ್ಸ್ ಇದ್ದರೆ ಯು ಹ್ಯಾವ್ ಟು ಬೈ ದಿಸ್. ಇದ್ದರೆ ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ಇಟ್ಕೊಂಡ್ರೆ ಒಳ್ಳೆಯದು. ಟ್ರಾವೆಲರ್ಸ್ ಆಗಿದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಡಿಸಿಷನ್ ಈಸ್ ಯುವರ್ಸ್. ಥ್ಯಾಂಕ್ ಯು.